ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಸ್ಟೂಡೆಂಟ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕೆಮಿಸ್ಟ್ರಿ ನಿಮಗೆ ಎಕ್ಸಾಮ್ ಇರೋದರಿಂದ, ಮುಂದಿನ ಎಕ್ಸಾಮು ಇಂಪಾರ್ಟೆಂಟ್ ಎಕ್ಸಾಮ್ ಆಗಿರೋದು ಕೆಮಿಸ್ಟ್ರಿ ಇರೋದ್ರಿಂದ ಅದರದ್ದು ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ನಾನು ಮಿಕ್ಸ್ಡಾಗಿ ಕೊಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಇದನ್ನು ಓವರಾಲ್ ಆಗಿ ಕೊಡ್ತಾ ಇದ್ದೇನೆ. ಫಸ್ಟ್ ಇದಿಷ್ಟನ್ನು ಕಂಪ್ಲೀಟ್ ಮಾಡಿಕೊಳ್ಳಿ. ಇದನ್ನು ಕಂಪ್ಲೀಟ್ ಮಾಡಿ ಆದಮೇಲೆ ಉಳಿದಿದ್ದಕ್ಕೆ ಹೋಗಿ. ಮತ್ತು ಓನ್ಲಿ ಇದನ್ನೇ ಇದು ಮಾಡ್ಕೊಂಡು ಹೋಗಬೇಡಿ ಸ್ಟೂಡೆಂಟ್ಸ್. ಯಾಕಂತ ಕೇಳಿದ್ರೆ ನಿಮಗೆ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಅದೆಲ್ಲ ಓಕೆ ಫೈನ್. ಬಟ್ ಯಾವಾಗ ನಿಮಗೆ 1 ಮಾರ್ಕ್ಸ್ ಇದು MCQ ಬರುತ್ತೆ, ಅಲ್ಲಿ ಟಫ್ ಆಗುತ್ತೆ ಸ್ಟೂಡೆಂಟ್ಸ್. ಫಿಸಿಕ್ಸಲ್ಲಿ ಹಾಗೆ ಆಗಿದೆ. ಸೊ ಆದಷ್ಟು ನೀವು MCQಗೆ ಪ್ರಿಪೇರ್ ಆಗಿ ಹೋಗಿ ಸ್ಟೂಡೆಂಟ್ಸ್. ಓಕೆ, MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಈಗ ಅದು ವೆರಿ ಇಂಪಾರ್ಟೆಂಟ್. 20 ಮಾರ್ಕ್ಸ್ ಅದರಲ್ಲಿದೆ ಸ್ಟೂಡೆಂಟ್ಸ್. ಅದರಲ್ಲಿ ನೀವು ಜಾಸ್ತಿ ಮಾರ್ಕ್ಸನ್ನು ಲೂಸ್ ಮಾಡ್ಕೊಳ್ಬಾರ್ದು. ಸೊ 2 ಮಾರ್ಕ್ಸ್ 3 ಮಾರ್ಕ್ಸ್ ಆಲ್ಮೋಸ್ಟ್ ನಾವು ಎಕ್ಸ್ಪೆಕ್ಟೆಡ್ ಕ್ವಶನ್ ಬಂದೇ ಬರುತ್ತೆ. ಆ್ಯಂಡ್ ಆಲ್ರೆಡಿ ನಾನು ಪ್ಲೇ ಲಿಸ್ಟ್ ಮಾಡಿದ್ದೇನೆ ಕೆಮಿಸ್ಟ್ರಿಗೆ. 2 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು, 3 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು, 5 ಮಾರ್ಕ್ಸ್ ಮತ್ತು ನ್ಯೂಮರಿಕಲ್ಸ್ ಯಾವ ಚಾಪ್ಟರಿಂದ ಬರುತ್ತೆ, ಯಾವ ಕ್ವಶನ್ಸ್ ಬರುತ್ತೆ ಅಂತ ಆಲ್ರೆಡಿ ಪ್ಲೇ ಲಿಸ್ಟ್ ಮಾಡಿದ್ದೇನೆ. ದಯವಿಟ್ಟು ಪ್ಲೇ ಲಿಸ್ಟಲ್ಲಿ ಸರ್ಚ್ ಮಾಡಿ. ಕೆಮಿಸ್ಟ್ರಿ ಸ್ಕೋರ್ 60+ ಇನ್ ಕೆಮಿಸ್ಟ್ರಿ ಅಂತದ, ಅದನ್ನು ಸರ್ಚ್ ಮಾಡಿ ಆಯಿತಾ. ಇದೀಗ ಈ ವಿಡಿಯೋದಲ್ಲಿ ನಾನು ಓವರಾಲ್ ಆಗಿ ಕೆಮಿಸ್ಟ್ರಿಯಲ್ಲಿ ಪ್ರತಿ ಚಾಪ್ಟರಿಂದ ಯಾವ್ದು ಇಂಪಾರ್ಟೆಂಟ್ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಯಾವುದಲ್ಲಿದೆ ಅಂತ ಹೇಳಿಕೊಡ್ತೇನೆ ಸ್ಟೂಡೆಂಟ್ಸ್. ಏನಾದರೂ ಡೌಟ್ ಇದೆ ನನ್ನ ಹತ್ರ ಕೇಳಿ ಆಯಿತಾ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ನಂಬರ್ಗೆ ಮೆಸೇಜ್ ಮಾಡಿದ್ರು ಓಕೆ, ಕಾಲ್ ಮಾಡಿದ್ರು ಓಕೆ. 6362324224 ಅಂತ ನಿಖಿಲೇಶ್ ಅಂತ. ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಮಾಡಿದ್ರು ಓಕೆ, ಕಾಲ್ ಮಾಡಿದ್ರು ಓಕೆ. ಏನಾದರೂ ಡೌಟ್ ಇದೆ ನಾನು ಕ್ಲಿಯರ್ ಮಾಡ್ತೇನೆ. ಹಾಗೆ ಇದು ಡಿಸ್ಕಷನ್ ಆದಮೇಲೆ ಈ ವಿಡಿಯೋದು PDF ಬೇಕಿದ್ದರೆ ನೀವು ದಯವಿಟ್ಟು ನಂಗೆ ಮೆಸೇಜ್ ಹಾಕಿ ಆಯಿತಾ. ಹಾಗೆ ಯಾರಿಗಾದರೂ KCET ಕ್ರಾಶ್ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ನಮ್ಮದು ಆಫ್ಲೈನ್ ಕೋಚಿಂಗ್ ಇದೆ. ಸೊ ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು. ಅದಕ್ಕೂ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ, ಸೇಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಅದು ಕೂಡ ಜಾಯ್ನ್ ಆಗ್ತೇವೆ ಸ್ಟೂಡೆಂಟ್ಸ್. ಕೆಲವೊಂದಿಷ್ಟು ಸ್ಲಾಟ್ಗಳು ಇರೋದು ಬಾಕಿ ಇದೆ. ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ ಸ್ಟೂಡೆಂಟ್ಸ್ ಆಗೋರು. ಶಾರ್ಟ್ಕಟ್ ಟ್ರಿಕ್ಸ್ ಮತ್ತು ಎಲಿಮಿನೇಷನ್ ಟೆಕ್ನಿಕ್ಸು ಮತ್ತು ಕಂಪ್ಲೀಟ್ ಫಸ್ಟ್ PUC ಸೆಕೆಂಡ್ PUC ಕಂಪ್ಲೀಟ್ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡ್ತೇವೆ ವಿದಿನ್ 25 to 30 ಡೇಸ್. ಸೊ ಯಾರಾದರೂ ಜಾಯ್ನ್ ಆಗಬೇಕು ಅಂತಿದ್ರೆ ಖಂಡಿತ ಈ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು, 6362324224 ಅಂತ. ಓಕೆ ಸರಿ ಸ್ಟೂಡೆಂಟ್ಸ್, ಈಗ ನಾನು ಫಸ್ಟ್ ಸಾಲಿಡ್ ಸ್ಟೇಟ್ ಚಾಪ್ಟ್ರಿಂದ ಅಂದರೆ ಓವರಾಲ್ ಆಗಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಇದನ್ನು ಒಂದೇ ವೀಡಿಯೋದಲ್ಲಿ ನಾನು ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ 2 ವೀಡಿಯೋಸ್ ಮಾಡ್ಬೋದೇನೋ, ನಾನು ನಿಮಗೆ ಗೊತ್ತಾಗುತ್ತಲ್ಲ ನೋಡಿ. ಓಕೆ, ಸಾಲಿಡ್ ಸ್ಟೇಟಿಂದ ನಾನು ಓವರಾಲ್ ಆಗಿ ಎಲ್ಲದನ್ನು ತಗೊಳ್ತಾ ಇದ್ದೇನೆ. ಫಸ್ಟ್ ಕ್ವಶನ್ನು ಅಂದರೆ ಇಂಪಾರ್ಟೆಂಟ್ ಕ್ವಶನಲ್ಲಿ ಲಿಸ್ಟ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸ್, ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಅಂತ ಹೇಳ್ಬೋದು. ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಚಾಪ್ಟರ್ ವೈಸ್ ಕೊಡ್ತಾ ಇದ್ದಾನೆ. ಇದರಲ್ಲಿ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕ್ರಿಸ್ಟಲೈನ್ ಆ್ಯಂಡ್ ಅಮಾರ್ಫಸ್ ಸಾಲಿಡ್. ಓಕೆ, ಡಿಫರೆನ್ಸ್ ಬಿಟ್ವೀನ್ ಕ್ರಿಸ್ಟಲೈನ್ ಆ್ಯಂಡ್ ಅಮಾರ್ಫಸ್. ನಾನು ಇದರಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಂತ ನಾನು ಸಪ್ರೇಟಾಗಿ ಹೇಳ್ತಾ ಇಲ್ಲ. ಯಾಕಂತ ಕೇಳಿದರೆ ಅದಕ್ಕೆ ಬೇರೆ ಆಲ್ರೆಡಿ ಇದು ಮಾಡಿದ್ದೀನಿ, ಪ್ಲೇ ಲಿಸ್ಟ್ ಮಾಡಿದ್ದೀನಿ. ದಯವಿಟ್ಟು ಅದನ್ನು ನೋಡಿ, ಅದನ್ನು ವಾಚ್ ಮಾಡಿ. ಅದ್ರ ಜೊತೆ ಯಾವುದಾದ್ರೂ ಮಿಸ್ ಆಗಿದ್ದಿದ್ರೆ, ಇದರಲ್ಲಿ ಆ್ಯಡ್ ಆಗಿದ್ದಿದ್ರೆ ಇದನ್ನು ಕೂಡ ಅದ್ರ ಜೊತೆ ಓದ್ಕೊಳ್ಳಿ ಆಯಿತಾ. ಡಿಫರೆನ್ಸ್ ಬಿಟ್ವೀನ್ ಕ್ರಿಸ್ಟಲ್ ಆ್ಯಂಡ್ ಅಮಾರ್ಫಸ್ ಸಾಲಿಡ್. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ಸಿಂಪಲ್ ಯೂನಿಟ್ ಸೆಲ್. ಕ್ಯಾಲ್ಕುಲೇಟ್. ಈ PDF ಬೇಕಾದರೆ ವಿತ್ ಸೊಲ್ಯೂಷನ್ ಇದೆ ನನ್ನ ಹತ್ರ, ಬೇಕಾದವ್ರು ಕೇಳಿ. ಓಕೆ, ಮೆಸೇಜ್ ಮಾಡಿ ನಾನು ಕಳಿಸ್ತೇನೆ. ನಂಬರ್ ಆಫ್ ಪಾರ್ಟಿಕಲ್ ಇನ್ ಸಿಂಪಲ್ ಯೂನಿಟ್ ಸೆಲ್. ಇದೊಂದು. ಥರ್ಡ್ ಕ್ವಶನ್, ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ FCC. ಕ್ಯಾಲ್ಕುಲೇಟ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ಸಿಂಪಲ್ ಯೂನಿಟ್ ಸೆಲ್ ಆಯ್ತಲ್ಲ, ಫೇಸ್ ಸೆಂಟರ್ಡ್ ಕ್ಯೂಬ್ ಅದು ಕೇಳ್ಬೋದು. ಅಥವಾ ಸೇಮ್ ಕ್ಯಾಲ್ಕುಲೇಟ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ಎಲ್ಲಿ ನೋಡಿ, ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ದಿ ಸಿಂಪಲ್ ಯೂನಿಟ್ ಸೆಲ್ ಅಥವಾ FCC ಆರ್ BCC. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಓಕೆ, ಅದಾದಮೇಲೆ ಕ್ಯಾಲ್ಕುಲೇಟ್ ಪ್ಯಾಕಿಂಗ್ ಎಫಿಷಿಯನ್ಸಿ. ಇದು 4th ಒನ್, ಇದು 5th ಒನ್. ಕ್ಯಾಲ್ಕುಲೇಟ್ ದಿ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್. ಕ್ಯಾಲ್ಕುಲೇಟ್ ಪ್ಯಾಕಿಂಗ್ ಎಫಿಷಿಯನ್ಸಿ ಹೇಳ್ತಾ ಇರೋದು. ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್. ಇದು ಕೇಳ್ತಾರೆ. ಇಲ್ಲಿದ್ರೆ ಕ್ಯಾಲ್ಕುಲೇಟ್ ದಿ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಫೇಸ್ ಸೆಂಟರ್ಡ್ ಕ್ಯೂಬ್ ಸ್ಟ್ರಕ್ಚರ್. ಸೇಮ್ ಕ್ಯಾಲ್ಕುಲೇಟ್ ದಿ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಫೇಸ್ ಸೆಂಟರ್ಡ್ ಕ್ಯೂಬ್ ಸ್ಟ್ರಕ್ಚರ್. ಇಲ್ಲಿ ಪ್ಯಾಕಿಂಗ್ ಎಫಿಷಿಯನ್ಸಿ ಹೇಳ್ತಾರೆ ಸ್ಟೂಡೆಂಟ್ಸು. ಇದು ಬಿಟ್ಟರೆ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಕ್ಯಾಲ್ಕುಲೇಟ್ ದಿ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್. ಫೇಸ್ ಸೆಂಟರ್ಡ್, ಬಾಡಿ ಸೆಂಟರ್ಡ್ ಅಥವಾ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್ ಇದನ್ನು ಕೇಳ್ತಾರೆ. ಓಕೆ, ವೈ ಶಾರ್ಟ್ಕೇ ಡಿಫೆಕ್ಟ್. ವಾಟ್ ಈಸ್ ಶಾರ್ಟ್ಕೇ ಡಿಫೆಕ್ಟ್? ಗಿವ್ ಎಕ್ಸಾಂಪಲ್. ಶಾರ್ಟ್ಕೇ ಡಿಫೆಕ್ಟ್ ಇದನ್ನು ಶಾರ್ಟ್ಕೇ ಡಿಫೆಕ್ಟು ಅಂತ ಕರೀತಾರೆ, ಅದು ಶಾರ್ಟ್ಕೇ ಡಿಫೆಕ್ಟ್ ಇಸ್ ಬೆಟರ್. ವಾಟ್ ಈಸ್ ಶಾರ್ಟ್ಕೇ ಡಿಫೆಕ್ಟ್ಸ್? ಗಿವ್ ಎಕ್ಸಾಂಪಲ್. ಎಕ್ಸಾಂಪಲ್ ಸ್ಟೂಡೆಂಟ್ಸ್. ಅಥವಾ ವಾಟ್ ಈಸ್ ಫ್ರ್ಯಾಂಕಲ್ ಡಿಫೆಕ್ಟ್? ಗಿವ್ ಎಕ್ಸಾಂಪಲ್. ಇಲ್ಲ ಇವೆರಡರ ಮಧ್ಯೆ ಡಿಫ್ರೆನ್ಸು ಕೇಳ್ತಾರೆ ಸ್ಟೂಡೆಂಟ್ಸ್. ಫ್ರ್ಯಾಂಕಲ್ ಡಿಫೆಕ್ಟ್, ಗಿವ್ ಎಕ್ಸಾಂಪಲ್.
ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಫ್ರೆಂಕಲ್ ಆ್ಯಂಡ್ ಶಾರ್ಟ್ಕೆ ಇದನ್ನು ಕೇಳ್ಬೋದು ಸ್ಟೂಡೆಂಟ್ಸ್ ಆಯಿತಾ. ವಾಟ್ ಆರ್ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್, ಗಿವ್ ಎಕ್ಸಾಂಪಲ್. ವಾಟ್ ಆರ್ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್, ಫೆರೋಮ್ಯಾಗ್ನೆಟಿಕ್ ವಿತ್ ಎಕ್ಸಾಂಪಲ್. ಓಕೆ, ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸ್ ಫಸ್ಟ್ ಚಾಪ್ಟರಿಂದ. ಡಿಫರೆನ್ಸ್ ಬಿಟ್ವೀನ್ ಕ್ರಿಸ್ಟಲೈನ್ ಆ್ಯಂಡ್ ಅಮಾರ್ಫಸ್ ಸಾಲಿಡ್ಸ್, ಕ್ಯಾಲ್ಕುಲೇಟ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ಸಿಂಪಲ್ ಕ್ಯೂಬಿಕ್ ಸೆಲ್, ಸಿಂಪಲ್ ಯೂನಿಟ್ ಸೆಲ್, ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ FCC BCC, ಅದೇ ರೀತಿ ಕ್ಯಾಲ್ಕುಲೇಟ್ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಸಿಂಪಲ್ FCC BCC. ಇಲ್ಲದಿದ್ದರೆ ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಶಾರ್ಟ್ಕೆ ಎಕ್ಸಾಂಪಲ್, ಐ ಮೀನ್ ವಾಟ್ ಈಸ್ ಶಾರ್ಟ್ಕೆ ಡಿಫೆಕ್ಟ್ ಗಿವ್ ಎಕ್ಸಾಂಪಲ್, ವಾಟ್ ಈಸ್ ಫ್ರೆಂಕಲ್ ಡಿಫೆಕ್ಟ್ ಗಿವ್ ಎಕ್ಸಾಂಪಲ್, ಆರ್ ಎಲ್ಸ್ ಡಿಫರೆನ್ಸ್ ಬಿಟ್ವೀನ್ ಶಾರ್ಟ್ಕೆ ಆ್ಯಂಡ್ ಫ್ರೆಂಕಲ್ ಕೇಳ್ಬೋದು. ಅದು ಬಿಟ್ಟರೆ ವಾಟ್ ಆರ್ ಫೆರೋಮ್ಯಾಗ್ನೆಟಿಕ್ ಎಕ್ಸಾಂಪಲ್, ಇದಿಷ್ಟು ಫೆರೋಮ್ಯಾಗ್ನೆಟಿಕ್ ವಾಟ್ ಆರ್ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಗಿವ್ ಎಕ್ಸಾಂಪಲ್. ಇದಿಷ್ಟು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಯಾವುದರಿಂದ, ಸಾಲಿಡ್ ಸ್ಟೇಟ್ ಚಾಪ್ಟರಿಂದ. ಓಕೆ, ಇದರಲ್ಲಿ ಎಲ್ಲದೂ ಇದೆ ಸ್ಟೂಡೆಂಟ್ಸ್, 2 ಮಾರ್ಕ್ಸ್ 3 ಮಾರ್ಕ್ಸ್ ಎಲ್ಲದೂ ಇದೆ. ಇದು ಸಾಲಿಡ್ ಸ್ಟೇಟ್ ಮೋಸ್ಟ್ ಲೈಕ್ಲಿ ಕ್ವಶನ್ ಸ್ಟೂಡೆಂಟ್ಸ್, ಇದು ಸಾಲಿಡ್ ಸ್ಟೇಟಿಂದ ಆಯಿತಾ. ಈಗ ಸೆಕೆಂಡ್ ಚಾಪ್ಟರ್ ಸೊಲ್ಯೂಷನ್ ನೋಡಿ. ಸೆಕೆಂಡ್ ಚಾಪ್ಟರ್ ಯಾವುದು, ಸೊಲ್ಯೂಷನ್ಸಿಂದ. ನಾನು ಇಲ್ಲೇ ಬರಿತಾ ಇದ್ದೇನೆ. ಸೊಲ್ಯೂಷನ್ಸಿಂದ ಏನು ಕೇಳ್ಬೋದು ಮೋಸ್ಟ್ ಲೈಕ್ಲಿ ಕ್ವಶನ್, ಸ್ಟೇಟ್ ಹೆನ್ರೀಸ್ ಲಾ, ರೈಟ್ ಮ್ಯಾಥಮೆಟಿಕಲ್ ಫಾರ್ಮುಲಾ. ಸ್ಟೇಟ್ ಹೆನ್ರೀಸ್ ಲಾ, ರೈಟ್ ಮ್ಯಾಥಮೆಟಿಕಲ್ ಫಾರ್ಮುಲಾ. ಹೆನ್ರೀಸ್ ಲಾ ಕೇಳ್ತಾರೆ, ರೈಟ್ ಮ್ಯಾಥಮೆಟಿಕಲ್ ಫಾರ್ಮುಲಾ ಅಂತಾರೆ. ಇಲ್ಲದೇ ಇದ್ದರೆ ರೈಟ್ ದ ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ. ಇಲ್ಲೇ ನಾ ಬರಿತೇನೆ, ಸ್ಟೇಟ್ ಹೆನ್ರೀಸ್ ಲಾ, ರೈಟ್ ಮ್ಯಾಥಮೆಟಿಕಲ್ ಫಾರ್ಮುಲಾ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ. ಇದು ಕೇಳ್ಬೋದು, ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ ಇದು. ಓಕೆ, ಇಲ್ಲದಿದ್ದರೆ ಸ್ಟೇಟ್ ರೋಲ್ಸ್ ಲಾ ಆಫ್ ವಾಲಟೈಲ್ ಲಿಕ್ವಿಡ್ಸ್, ಸ್ಟೇಟ್ ರೋಲ್ಸ್ ಲಾವನ್ನು ಕೇಳ್ಬೋದು ಸ್ಟೂಡೆಂಟ್ಸ್, ಅದು ಇಂಪಾರ್ಟೆಂಟ. ಸ್ಟೇಟ್ ರೋಲ್ಸ್ ಲಾ ಆಫ್ ವಾಲಟೈಲ್ ಲಿಕ್ವಿಡ್ಸ್. ಅದು ಬಿಟ್ಟರೆ ಸ್ಟೇಟ್ ರೋಲ್ಸ್ ಆಫ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಸೇಮ್ ಸ್ಟೇಟ್ ರೋಲ್ಸ್ ಲಾ ಆಫ್ ಯಾವುದು ಕೇಳ್ತಾರೆ, ಇದು ವೋಲಟೈಲ್ ಲಿಕ್ವಿಡ್ಸ್. ಇಲ್ಲದೇ ಇದ್ದರೆ ಸ್ಟೇಟ್ ರೋಲ್ಸ್ ಲಾ ಆಫ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಎರಡು ಸೇಮ್. ಸ್ಟೇಟ್ ರೋಲ್ಸ್ ಅಂದರೆ ಸೇಮ್ ಅಂದರೆ ಆನ್ಸರ್ ಬೇರೆ. ಸ್ಟೇಟ್ ರೋಲ್ಸ್ ಲಾ ಆಫ್ ವೋಲಟೈಲ್ ಲಿಕ್ವಿಡ್ಸ್ ಏನು ಹೇಳ್ತಾರೆ, ಫಾರ್ ಸೊಲ್ಯೂಷನ್ ಆಫ್ ವೋಲಟೈಲ್ ಲಿಕ್ವಿಡ್ಸ್ ದ ಪಾರ್ಷಲ್ ವೇಪರ್ ಪ್ರೆಷರ್ ಆಫ್ ಈಚ್ ಕಾಂಪೊನೆಂಟ್ ಇನ್ ದ ಸೊಲ್ಯೂಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮೋಲ್ ಫ್ರಾಕ್ಷನ್. ಅದೇ ಇದೆಯಲ್ಲ, PA = XA × PA0 = XB × PB0 ಆರ್ P0B. ಅದಿದೆಯಲ್ಲ, ಅದೇ ನಿಮಗೆ ರೋಲ್ಸ್ ಲಾ ಆಫ್ ರಿಲೇಟಿವ್ ಲೋವರಿಂಗ್ ವೇಪರ್ ಪ್ರೆಷರ್ ಏನು ಹೇಳ್ತಾರೆ, P0A - P / P0A = XB. ಅದು ಇವೆರಡು, ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಅದು ಬಿಟ್ಟರೆ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಸೊಲ್ಯೂಷನ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಇದರಲ್ಲಿ ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಇದನ್ನು ಕೇಳ್ಬೋದು. ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಅದನ್ನು ಕೇಳ್ಬೋದು. ಅಥವಾ ಡಿಫರೆನ್ಸ್ ಬಿಟ್ವೀನ್ ಪಾಸಿಟಿವ್ ಡಿವಿಯೇಷನ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್. ಇದನ್ನು ಕೇಳ್ಬೋದು. ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್. ಆಮೇಲೆ ಡಿಫೈನ್ ಸ್ಟೂಡೆಂಟ್ಸ್, ಡೆಫಿನೇಷನ್ ಇದರಲ್ಲಿ ಯಾವ್ದಾರು ಒಂದು ಕೇಳ್ಬೋದು. 1 ಮಾರ್ಕ್ಸಲ್ಲೂ ಕೇಳ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲೂ ಕೇಳ್ಬೋದು. ಮೊಲಾಲಿಟಿ ಎಲ್ಲಿದು, ಸೆಕೆಂಡ್ ಒನ್ ಮೊಲಾರಿಟಿ. ಐಸೋಟೋನಿಕ್ ಸೊಲ್ಯೂಷನ್. ಫೋರ್ತ್ ಒನ್ ಹೈಪರ್ಟೋನಿಕ್ ಸೊಲ್ಯೂಷನ್. ಹೈಪೋಟೋನಿಕ್ is different, hypotonic is different students. ಇದು ಹೈಪರ್ಟೋನಿಕ್, ನೆಕ್ಸ್ಟ್ ಹೈಪೋಟೋನಿಕ್. ಓಕೆ, ಆಸ್ಮಾಟಿಕ್ ಪ್ರೆಷರ್, ಇದೆಲ್ಲ ಡೆಫಿನೇಷನ್ ಸ್ಟೂಡೆಂಟ್ಸ್. ಆಸ್ಮಾಟಿಕ್ ಪ್ರೆಷರ್, ರಿವರ್ಸ್ ಆಸ್ಮಾಸಿಸ್ ಇದನ್ನು ಕೇಳ್ಬೋದು. ಅಜಿಯೋಟ್ರೋಪ್ಸ್ ಅಂದರೆ ಏನಂತ ಕೇಳ್ಬೋದು. ಇದೆಲ್ಲ ಇಂಪಾರ್ಟೆಂಟ್ ಸೊಲ್ಯೂಷನ್ಸಿಂದ. ಇದೆಲ್ಲ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಸ್ಟೇಟ್ ಹೆನ್ರೀಸ್ ಲಾ, ಇಲ್ದಿದ್ರೆ ರೋಲ್ಸ್ ಲಾ. ವಾಟ್ ಆರ್ ದ ಡಿಫರೆನ್ಸ್, ಎರಡೇ ಇರೋದು, ಒಂದು ಐಡಿಯಲ್ ನಾನ್ ಐಡಿಯಲ್, ಇನ್ನೊಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್. ಅದು ಬಿಟ್ಟರೆ ಡೆಫಿನೇಷನ್ ಸ್ಟೂಡೆಂಟ್ಸ್. ಮೊಲಾರಿಟಿ, ಐಸೋಟೋನಿಕ್ ಸೊಲ್ಯೂಷನ್, ಹೈಪೋಟೋನಿಕ್, ಆಸ್ಮಾಟಿಕ್ ಪ್ರೆಷರ್, ರಿವರ್ಸ್ ಆಸ್ಮೋಸಿಸ್, ಅಜಿಯೋಟ್ರೋಪ್ಸ್. ಓಕೆ, ಇದು ಸೊಲ್ಯೂಷನ್ ಚಾಪ್ಟರಿಂದ ಸ್ಟೂಡೆಂಟ್ಸ್. ಆಯಿತಾ, ಇದು 2 ಚಾಪ್ಟರ್ ಆಯಿತು. ನೆಕ್ಸ್ಟ್ ಥರ್ಡ್ ಚಾಪ್ಟರ್ ಬಂದುಬಿಟ್ಟು ಎಲೆಕ್ಟ್ರೋಕೆಮಿಸ್ಟ್ರಿ ಅಲ್ವಾ. ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ಏನೆಲ್ಲ ಕೇಳ್ಬೋದು ನೋಡೋಣ.
ಇಲೆಕ್ಟ್ರೋಕೆಮಿಸ್ಟ್ರಿಯಿಂದ ಏನೆಲ್ಲ ಕೇಳ್ಬೋದು ಅಂತ ನೋಡೋಣ. ಒಂದು, ಎಕ್ಸ್ಪ್ಲೈನ್ ದ ಕನ್ಸ್ಟ್ರಕ್ಷನ್ ಆಫ್ ಡೇನಿಯಲ್ ಸೆಲ್. ಡೇನಿಯಲ್ ಸೆಲ್ ಕನ್ಸ್ಟ್ರಕ್ಷನ್ ಕೇಳ್ಬೋದು. ಕನ್ಸ್ಟ್ರಕ್ಷನ್ ಆಫ್ ಡೇನಿಯಲ್ ಸೆಲ್, ರೈಟ್ ದ ರಿಯಾಕ್ಷನ್ ವಿಚ್ ಟೇಕಿಂಗ್ ಪ್ಲೇಸ್ ಎಟ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್. ಸೊ ಡೇನಿಯಲ್ ಸೆಲ್ ಕೇಳ್ತಾರೆ. ಕನ್ಸ್ಟ್ರಕ್ಷನ್ ಆಫ್ ಡೇನಿಯಲ್ ಸೆಲ್ ವಿತ್ ರಿಯಾಕ್ಷನ್ ಬರೀಬೇಕು ಸ್ಟೂಡೆಂಟ್ಸ್. ಕನ್ಸ್ಟ್ರಕ್ಷನ್ ಆಫ್ ಡೇನಿಯಲ್ ಸೆಲ್, ರೈಟ್ ದ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್ ಅಟ್ ಆನೋಡ್ ಆ್ಯಂಡ್ ಕ್ಯಾಥೋಡ್ ವಿತ್ ನೆಟ್ ಸೆಲ್ ರಿಯಾಕ್ಷನ್ ಅಂತ ಬರಲಿಕ್ಕೆ ಹೇಳ್ತಾರೆ. ಇದು ಇಂಪಾರ್ಟೆಂಟ್, ಡೇನಿಯಲ್ ಸೆಲ್ ಕನ್ಸ್ಟ್ರಕ್ಷನ್. ಓಕೆ, ಸೆಕೆಂಡ್ ಕ್ವಶನ್, ಇದರಲ್ಲಿ ಎಲ್ಲದೂ ಬರೀಬೇಕು ಸ್ಟೂಡೆಂಟ್ಸ್. ಆ್ಯನೋಡಲ್ಲಿ ಏನಾಗುತ್ತೆ, ಜಿಂಕ್ ಇರೋದು ಏನಾಗುತ್ತೆ, Zn2+, 2 ಇಲೆಕ್ಟ್ರಾನ್ಸನ್ನು ಲೂಸ್ ಮಾಡ್ಕೊಳ್ತಾ ಆಕ್ಸಿಡೇಷನ್ ಆಗುತ್ತೆ, ಕಾಪರ್ ಪ್ಲಸ್ ರಿಡಕ್ಷನ್ ಆಗುತ್ತೆ, ಅದೆಲ್ಲ ಗೊತ್ತಿರಬೇಕು ಸ್ಟೂಡೆಂಟ್ಸ್. ಡೇನಿಯಲ್ ಸೆಲ್ ಅದನ್ನೆಲ್ಲ ಬರೀಬೇಕಾ 3 ಮಾರ್ಕ್ಸ್ ಕೇಳಿದ್ರೆ. ನೆಕ್ಸ್ಟ್, ಲೇಬಲ್ಡ್ ಡಯಾಗ್ರಾಮ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಇಲೆಕ್ಟ್ರೋಡ್ SHE ವಿತ್ ಲೇಬಲ್ಡ್ ಡಯಾಗ್ರಾಮ್ ಹೇಳ್ತಾರೆ ಸ್ಟೂಡೆಂಟ್ಸ್. ಲೇಬಲ್ಡ್ ಡಯಾಗ್ರಾಮ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಇಲೆಕ್ಟ್ರೋಡ್ ಹೇಳಿ ರಿಪ್ರೆಸೆಂಟ್ ಇಟ್ ಸಿಂಬಾಲಿಕಲಿ. ರೈಟ್ ದ ರಿಡಕ್ಷನ್ ರಿಯಾಕ್ಷನ್ ಎಟ್ ದ ಆ್ಯನೋಡ್, ವಾಟ್ ಈಸ್ ಇಲೆಕ್ಟ್ರೋಡ್ ಪೊಟೆನ್ಷಿಯಲ್. ಇಲ್ಲೊಂದು ಎಕ್ಸ್ಟ್ರಾ ಕ್ವಶನ್ ಕೇಳ್ಬೋದು, ಸಬ್ ಕ್ವಶನ್ ಆಗಿ ವಾಟ್ ಈಸ್ ಇಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಸಬ್ ಕ್ವಶನ್ ಕೇಳ್ತಾರೆ. ರೈಟ್ ದ ಲೇಬಲ್ಡ್ ಡಯಾಗ್ರಾಮ್ ಆಫ್ SHE ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಇಲೆಕ್ಟ್ರೋಡ್. ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಇದು 2ನೇ ಟೈಪ್. 3ನೇದು ಡೆಫಿನೇಷನ್ ಯಾವುದೆಲ್ಲ ಕೇಳ್ಬೋದು ಗೊತ್ತುಂಟು ಅವರು. ಡೆಫಿನೇಷನ್ ಕೇಳಿದರೆ ಡಿಫೈನ್ ಮೋಲಾರ್ ಕಂಡಕ್ಟೆನ್ಸ್, ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್. ಸೆಕೆಂಡ್ ಒನ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್. ಓಕೆ, ಒಂದು ಮೋಲಾರ್ ಕಂಡಕ್ಟೆನ್ಸ್ ಕೇಳ್ತಾರೆ, ಇನ್ನೊಂದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಕೇಳ್ತಾರೆ. ಫೋರ್ತ್ ಒನ್, ಎಕ್ಸ್ಪ್ಲೇನ್ ವೇರಿಯೇಷನ್ ಆಫ್ ಮೋಲಾರ್ ಕಂಡಕ್ಟೆನ್ಸ್ ಆಫ್ ಸ್ಟ್ರಾಂಗ್ ಆ್ಯಂಡ್ ವೀಕ್ ಇಲೆಕ್ಟ್ರೋಲೈಟ್. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಎಕ್ಸ್ಪ್ಲೇನ್ ವೇರಿಯೇಷನ್ ಆಫ್ ಮೋಲಾರ್ ಕಂಡಕ್ಟೆನ್ಸ್ ಆಫ್, ಅದು ಗ್ರಾಫ್ ಮಾಡಿ ಮಾಡ್ತಾರಲ್ಲ ಅದು, ಮೋಲಾರ್ ಕಂಡಕ್ಟೆನ್ಸ್ ಆಫ್ ಸ್ಟ್ರಾಂಗ್ ಆ್ಯಂಡ್ ವೀಕ್ ಇಲೆಕ್ಟ್ರೋಲೈಟ್ ಆನ್ ಡೈಲ್ಯೂಷನ್. ಇದನ್ನು ಕೇಳ್ತಾರಾ? ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಈ ಥರ ಗ್ರಾಫ್ ಬರುತ್ತಲ್ಲ, ಗೊತ್ತಿದೆಯಲ್ಲ, ಎಲ್ಲಿಂದ ಹೀಗೆ ನಾವು ಇದು ಮಾಡ್ತೀವಲ್ಲ, ಇದೇನಾಗುತ್ತೆ, ಇದು ಸ್ಟ್ರಾಂಗ್ ಇಲೆಕ್ಟ್ರೋಲೈಟಿಗೆ ಆಗುತ್ತಾ, ಇದು ವೀಕ್ ಇಲೆಕ್ಟ್ರೋಲೈಟಿಗೆ ಆಗುತ್ತಾ. ಫಾರ್ ವೀಕ್ ಇಲ್ಲಿ ಡೆಲ್ಟಾ ಎಕ್ಸ್ ತೊಗೊಳ್ತಾರೆ, ದಿಸ್ ಇಸ್ ಫಾರ್ ಕಾನ್ಸಂಟ್ರೇಷನ್ನು. ಸೊ ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಇದು ಇಂಪಾರ್ಟೆಂಟು, ಇಲ್ಲೊಂದು ತೊಗೊಳ್ಬೇಕು ನೋಟು. ಓಕೆ, ಇದು ಎಕ್ಸ್ಪ್ಲೈನ್ ದ ವೇರಿಯೇಷನ್ ಆಫ್ ಮೋಲಾರ್ ಕಂಡಕ್ಟೆನ್ಸ್. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಈ ಗ್ರಾಫ್ ಬರುತ್ತಲ್ಲ ಅದರದ್ದು. ನೆಕ್ಸ್ಟ್ ಇದರಲ್ಲಿ 5th ಕ್ವಶನ್, ಸ್ಟೇಟ್ ಕೋಲಾಸ್ ಲಾ ಕೇಳ್ತಾರೆ ಸ್ಟೂಡೆಂಟ್ಸು. ಅದು ಇಂಪಾರ್ಟೆಂಟು. 5th ಒನ್ ಸ್ಟೇಟ್ ಕೋಲಾಸ್ ಲಾ ಅಂತ ಹೇಳ್ತಾರೆ. ಸ್ಟೇಟ್ ಕೋಲಾಸ್ ಲಾ. ಇಂಪಾರ್ಟೆಂಟು. ಅದು ಬಿಟ್ಟರೆ ಸ್ಟೇಟ್ ಫ್ಯಾರಡೇಸ್ ಲಾ, ಫಸ್ಟ್ ಲಾ ಸೆಕೆಂಡ್ ಲಾ ಎರಡು ಇಂಪಾರ್ಟೆಂಟು. ಸ್ಟೇಟ್ ಫ್ಯಾರಡೇಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಲಾ. ಓಕೆ, ಇದು ಇಂಪಾರ್ಟೆಂಟ್. ಫ್ಯಾರಡೇಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಲಾ ಇದು ಇಂಪಾರ್ಟೆಂಟು. ಆಮೇಲೆ ವಾಟ್ ಈಸ್ ಪ್ರೈಮರಿ ಸೆಲ್, ಗಿವ್ ಎಕ್ಸಾಂಪಲ್. ವಾಟ್ ಈಸ್ ಸೆಕೆಂಡ್ರಿ ಸೆಲ್, ಗಿವ್ ಎಕ್ಸಾಂಪಲ್. ಪ್ರೈಮರಿ ಇದು ಡಿಫ್ರೆನ್ಸ್ ಕೇಳಿರ್ಬೋದು ಅಥವಾ ಡೈರೆಕ್ಟ್. ವಾಟ್ ಈಸ್ ಪ್ರೈಮರಿ ಸೆಲ್, ಗಿವ್ ಎಕ್ಸಾಂಪಲ್. or what is secondary cell, give example. What is secondary cell, give example. ಇದು ಕೇಳ್ಬೋದು ಸ್ಟೂಡೆಂಟ್ಸ್. ಪ್ರೈಮರಿ ಸೆಲ್, ಸೆಕೆಂಡ್ರಿ ಸೆಲ್ ಕೇಳ್ತಾರೆ. ಓಕೆ, ಅದು ಬಿಟ್ಟರೆ ವಾಟ್ ಆರ್ ದ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ಆಫ್ ಲೆಡ್ ಆ್ಯಸಿಡ್ ಬ್ಯಾಟರಿ, ಇದು ಕೇಳ್ಬೋದು. ವಾಟ್ ಆರ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ಆಫ್ lead acid battery. What is electrolyte, ಇದರಲ್ಲಿ ಸಬ್ ಕ್ವಶನ್ ಕೇಳ್ಬೋದು. ವಾಟ್ ಈಸ್ ಇಲೆಕ್ಟ್ರೋಲೈಟ್ ಅಂತ ಕೇಳ್ಬೋದು ಸ್ಟೂಡೆಂಟ್ಸ್. ರೈಟ್ ದ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್, ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ರೈಟ್ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್ ಎಟ್ ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್ ಓವರ್ ಆಲ್ ರಿಯಾಕ್ಷನ್ ಡಿಸ್ಚಾರ್ಜಿಂಗ್ ಆಫ್ ಬ್ಯಾಟ್ರಿ, ಇಂಪಾರ್ಟೆಂಟ್ ಇದು. ಓಕೆ, ಅದಾದಮೇಲೆ ಇನ್ನು ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್ ಇದೆಯಲ್ಲ, ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್ ಇದೆಯಲ್ಲ, ಅದ್ರ ಬಗ್ಗೆ ಕೇಳ್ತಾರೆ. ಡ್ರಾ ದ ಸ್ಕಿಮ್ಯಾಟಿಕ್ ಡೈಗ್ರಾಮ್. ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್, ಡ್ರಾ ದ ಸ್ಕಿಮ್ಯಾಟಿಕ್ ಡೈಗ್ರಾಮ್ ಮೆನ್ಷನಿಂಗ್ ದ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್. ಅದು ಕೇಳ್ತಾರೆ. ವಾಟ್ ಈಸ್ ಇಲೆಕ್ಟ್ರೋಲೈಟ್ ಅಂತ ಇದರಲ್ಲೂ ಸಬ್ ಕ್ವಶನ್ ಕೇಳ್ಬೋದು. ಇದನ್ನು ಕೇಳಿ ವಾಟ್ ಈಸ್ ಇಲೆಕ್ಟ್ರೋಲೈಟ್, ರೈಟ್ ದ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್. ಎಲ್ಲದರಲ್ಲೂ ರಿಯಾಕ್ಷನ್ ಕೇಳ್ತಾರೆ ಸ್ಟೂಡೆಂಟ್ಸ್, ಆಯಿತಾ. ಇದು
ಈ ಚಾಪ್ಟ್ರಿಂದ. ಯಾವ ಚಾಪ್ಟ್ರಿಂದ ನಿಮ್ಮದು? ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ಚಾಪ್ಟ್ರಿಂದ. ಗೊತ್ತಾಯ್ತಲ್ಲ ಯಾವುದಲ್ಲಂತ? ಎಲ್ಲೆಲ್ಲ ಇಂಪಾರ್ಟೆಂಟ್. ವಾಟ್ ಆರ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ಆಫ್ ಲೆಡ್ ಆ್ಯಸಿಡ್ ಬ್ಯಾಟ್ರಿ. ಇದರಲ್ಲಿ ವಾಟ್ ಈಸ್ ಎಲೆಕ್ಟ್ರೋಲೈಟ್, ರೈಟ್ ದ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್ ಎಟ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ಅದನ್ನು ಕೇಳ್ತಾರೆ. ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್ ಕೇಳ್ತಾರೆ. ಸ್ಕಿಮ್ಯಾಟಿಕ್ ಡೈಗ್ರಾಮ್ ಎಟ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ಅಂತ ಬರೀತಾರೆ. ಅದಾದಮೇಲೆ ವಾಟ್ ಈಸ್ ಎಲೆಕ್ಟ್ರೋಲೈಟ್ ಇಲ್ಲೂ ಕೇಳಿದ್ದಾರೆ ಸಬ್ ಕ್ವಶನ್. ಆಯಿತಾ? ಇದು ಯಾವುದರಿಂದ? ನಿಮ್ಮದು ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ. ಅದಾದಮೇಲೆ ಕೆಮಿಕಲ್ ಕೈನೆಟಿಕ್ಸ್. ನೆಕ್ಸ್ಟ್ ಚಾಪ್ಟರ್, 4th ಚಾಪ್ಟರ್, ಕೆಮಿಕಲ್ ಕೈನೆಟಿಕ್ಸ್. ಕೆಮಿಕಲ್ ಕೈನೆಟಿಕ್ಸಿಂದ ಏನು ಕೇಳ್ತಾರೆ ಸ್ಟೂಡೆಂಟ್ಸ್? ಇದು ಇಂಪಾರ್ಟೆಂಟ್. ರೇಟ್ ಕಾನ್ಸ್ಟೆಂಟ್, ಇದು ಯೂನಿಟ್ಸ್ ಬರಲಿಕ್ಕೆ ಕೇಳ್ಬೋದು. ಇದನ್ನು ಗೊತ್ತಿರಲಿ, 1 ಮಾರ್ಕ್ಸಿಗೆ ಕೇಳ್ಬೋದು. ರೈಟ್ ದ ಯೂನಿಟ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್. ರೈಟ್ ದ ಯೂನಿಟ್ಸ್ ಫಾರ್ ರೇಟ್ ಕಾನ್ಸ್ಟೆಂಟ್. ಯಾವುದೆಲ್ಲ ರೇಟ್ ಕಾನ್ಸ್ಟೆಂಟ್ ಎಲ್ಲ ಬರುತ್ತಲ್ಲ ನಿಮ್ಮದು, 0 ಆರ್ಡರ್, ಫಸ್ಟ್ ಆರ್ಡರ್ ಅದು ಬರುತ್ತಲ್ಲ. 0 ಆರ್ಡ್ರಿಗೆ ಏನಾಗುತ್ತೆ ಯೂನಿಟ್ಸ್? ಪರ್ ಮೋಲ್ ಪರ್ ಸೆಕೆಂಡ್. ಫಸ್ಟ್ ಆರ್ಡ್ರಿಗೆ ಪರ್ ಸೆಕೆಂಡ್. ಸೆಕೆಂಡ್ ಆರ್ಡ್ರಿಗೆ ಪರ್ ಮೋಲ್ ಲೀಟರ್ ಪರ್ ಸೆಕೆಂಡ್. ಅದೇ ಥರ ಬರುತ್ತಲ್ಲ, ಅದೆಲ್ಲದೂ ಬರೀ ಫಸ್ಟ್ ಸೆಕೆಂಡ್ ಥರ್ಡ್ ಏನಿದೆ ಅದೆಲ್ಲದೂ ಕಲ್ತ್ಕೊಂಡಿರಿ. ರೈಟ್ ದ ಯೂನಿಟ್ಸ್ ಫಾರ್ ಆಲ್ ರೇಟ್ ಕಾನ್ಸ್ಟೆಂಟ್ ಎಲ್ಲದಕ್ಕೂ ಕಲಿನಿ ಸ್ಟೂಡೆಂಟ್ಸ್. ಫೈನ್ ದ ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಮೊಲಿಕ್ಯುಲಾರಿಟಿ ಆ್ಯಂಡ್ ಆರ್ಡರ್ ಆಫ್ ರಿಯಾಕ್ಷನ್. ಡಿಫರೆನ್ಸ್ ಬಿಟ್ವೀನ್, ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಮೊಲಿಕ್ಯುಲಾರಿಟಿ ಆ್ಯಂಡ್ ಆರ್ಡರ್ ಆಫ್ ರಿಯಾಕ್ಷನ್. ಮೊಲಿಕ್ಯುಲಾರಿಟಿ ಆ್ಯಂಡ್ ಆರ್ಡರ್ ಆಫ್ ರಿಯಾಕ್ಷನ್ ಅಥವಾ ಆರ್ಡರ್ ಅಷ್ಟೇ. ವಾಟ್ ಈಸ್ ಮೊಲಿಕ್ಯುಲಾರಿಟಿ? ಡಿಫರೆನ್ಸ್ ಬಿಟ್ವೀನ್ ಮೊಲಿಕ್ಯುಲಾರಿಟಿ ಮತ್ತು ಆರ್ಡರ್ ಮಧ್ಯೆ ಇರೋ ಡಿಫರೆನ್ಸನ್ನು ಕೇಳ್ತಾರೆ. ಏನಾಗುತ್ತೆ ಹೇಳಿ ಅಲ್ಲಿ? ಆರ್ಡರ್ ಆಫ್ ರಿಯಾಕ್ಷನ್ ಕ್ಯಾನ್ ಬಿ ಹೋಲ್ ನಂಬರ್, ಫ್ರ್ಯಾಕ್ಷನ್ ಆರ್ 0. ಅದೇ ನಿಮಗೆ ಮೊಲಿಕ್ಯುಲಾರಿಟಿ ಎಂಬುದು ಯಾವಾಗಲೂ ಹೋಲ್ ನಂಬರೇ ಆಗಿರಬೇಕಲ್ವಾ? ಮೊಲಿಕ್ಯುಲಾರಿಟಿ ಈಸ್ ಆಲ್ವೇಸ್ ಹೋಲ್ ನಂಬರ್. ಆರ್ಡರ್ ಈಸ್ ಅನ್ ಎಕ್ಸ್ಪೆರಿಮೆಂಟಲ್ ಕ್ವಾಂಟಿಟಿ, ವ್ಯಾರಸ್ ಮೊಲಿಕ್ಯುಲಾರಿಟಿ ಈಸ್ ಅ ಥಿಯರಿಟಿಕಲ್ ಕ್ವಾಂಟಿಟಿ. ಮೊಲಿಕ್ಯುಲಾರಿಟಿ ಎಕ್ಸ್ಪೆರಿಮೆಂಟಲಿ ಪ್ರೂವ್ ಆಗಿದ್ದಲ್ಲ, ಥಿಯರಿಟಿಕಲ್ ಹೇಳಿದ್ದು. ಆರ್ಡರ್ ಆಫ್ ರಿಯಾಕ್ಷನ್ ಈಸ್ ಅಪ್ಲಿಕೇಬಲ್ ಇನ್ ಬೋತ್ ಎಲಿಮೆಂಟರಿ ಆ್ಯಂಡ್ ಕಾಂಪ್ಲೆಕ್ಸ್ ರಿಯಾಕ್ಷನಿಗೂ ಆಗುತ್ತೆ. ಬಟ್ ಮೊಲಿಕ್ಯುಲಾರಿಟಿ ಅನ್ನೋದು ಓನ್ಲಿ ಫಾರ್ ಎಲಿಮೆಂಟರಿ ರಿಯಾಕ್ಷನ್. ಇದರ ಡಿಫರೆನ್ಸ್ ಇದೆಯಲ್ಲ, ಅದನ್ನೆಲ್ಲ ಬರಿಬೇಕು ಸ್ಟೂಡೆಂಟ್ಸ್. ನೆಕ್ಸ್ಟ್, ವಾಟ್ ಈಸ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್? ಗಿವ್ ಎಕ್ಸಾಂಪಲ್. ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇದೆಯಲ್ಲ, ಅದನ್ನು ಕೇಳ್ತಾರೆ. ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ಗಿವ್ ಎಕ್ಸಾಂಪಲ್. ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ಗಿವ್ ಎಕ್ಸಾಂಪಲ್. ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ಗಿವ್ ಎಕ್ಸಾಂಪಲ್ ಕೇಳ್ತಾರೆ. ಡಿರೈವ್ ದಿ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ 0 ಆರ್ಡರ್ ಫಸ್ಟ್ ಆರ್ಡರ್. ಇದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇದು ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ 0 ಆರ್ಡ್ರು ಕೇಳ್ಬೋದು, 0 ಆರ್ಡರ್ ರಿಯಾಕ್ಷನ್ಗೂ ಕೇಳ್ಬೋದು, ಆರ್ ಸೆಕೆಂಡ್ ಒನ್ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೂ ಕೇಳ್ಬೋದು ಸ್ಟೂಡೆಂಟ್ಸ್. ಆಯಿತಾ? ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಗ್ರಾಫ್ ಮಾಡ್ತಿರಲ್ಲ, ಗ್ರಾಫನ್ನು ಪ್ಲಾಟ್ ಮಾಡಿ ಟೈಮ್ ಮತ್ತು ಒಂದು ಎಕ್ಸ್ ಆ್ಯಕ್ಸಲ್ಲಿ ಟೈಮ್ ತೊಗೊಳ್ತೀರಾ, ಇನ್ನೊಂದು ವೈ ಆ್ಯಕ್ಸಲ್ಲಿ ಕಾನ್ಸಂಟ್ರೇಷನ್ ತೊಗೊಂಡು ಮಾಡ್ತಿರಲ್ಲ, ಅದು 0 ಆರ್ಡ್ರು ಕೇಳ್ಬೋದು, ಫಸ್ಟ್ ಆರ್ಡರ್ ರಿಯಾಕ್ಷನು ಕೇಳ್ಬೋದು. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇದರಿಂದ ಡಿರೈವ್. ನೆಕ್ಸ್ಟ್, ಶೋ ದ್ಯಾಟ್ ಹಾಫ್ ಲೈಫ್ ಆಫ್, ನೆಕ್ಸ್ಟ್ ಕ್ವಶನ್ನು 4th 5th ಕ್ವಶನ್ ಏನು ಕೇಳ್ಬೋದು? ಶೋ ದ್ಯಾಟ್ ಹಾಫ್ ಲೈಫ್ ಆಫ್ ಅ 0 ಆರ್ಡರ್ ರಿಯಾಕ್ಷನ್, ಹಾಫ್ ಲೈಫ್ ಆಫ್ ಅ 0 order reaction is directly proportional to initial concentration. 0 order reaction is directly proportional to ಏನು ಹೇಳ್ತಾರೆ? ಇನಿಷಿಯಲ್ ಕಾನ್ಸಂಟ್ರೇಷನ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ ಅಂತ ನೀವು ಶೋ ಮಾಡಬೇಕು. ಅದು ಏನಂತ ಗೊತ್ತಿದೆಯಲ್ಲ ನಿಮಗೆ? ಟಿ ಹಾಫ್ ಇಸ್ ಈಕ್ವಲ್ಸ್ ಟು A0 ಡಿವೈಡೆಡ್ ಬೈ 2K ಅಂತ ಮಾಡ್ತಾರಲ್ಲ, ಇದನ್ನು ಡೆರೈವ್ ಮಾಡೋದಿದೆಯಲ್ಲ, ಅದು ಶೋ ದ್ಯಾಟ್ ಹಾಫ್ ಲೈಫ್. ಇದು 6th ಕ್ವಶನ್, ರೈಟ್ ಅರೇನಿಯಸ್ ಇಕ್ವೇಷನ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್. ಏನು ಹೇಳ್ತಾರೆ? ಅರೇನಿಯಸ್ ಇಕ್ವೇಷನನ್ನು ಬರೀನಿ ಅಂತ ಹೇಳ್ತಾರೆ. ರೈಟ್ ಅರೇನಿಯಸ್ ಇಕ್ವೇಷನ್ನ ಆ್ಯಂಡ್ ಎಕ್ಸ್ಪ್ಲೇನ್ ಟರ್ಮ್ಸ್. ರೈಟ್ ಅರೇನಿಯಸ್ ಇಕ್ವೇಷನ್ ಆ್ಯಂಡ್ ಎಕ್ಸ್ಪ್ಲೇನ್ ಟರ್ಮ್ಸ್. ಇನ್ನೊಂದು ನಿಮಗೆ ಸ್ಟೂಡೆಂಟ್ಸ್ ಇಲ್ಲಿ ಶೋ ದ್ಯಾಟ್ ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಅದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಹಾಫ್ ಲೈಫ್ ಈಸ್ ಇಂಡಿಪೆಂಡೆಂಟ್ ಆಫ್ ಹಾಫ್ ಲೈಫ್ ಆಫ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಇನಿಷಿಯಲ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಅಂತೇಳೋ ಒಂದು ಇದೆಯಲ್ಲ, ಯಾವುದಲ್ಲಿ ಟಿ ಆಫ್ ಇಸ್ ಈಕ್ವಲ್ಸ್ ಟು 0.693 ಡಿವೈಡೆಡ್ ಬೈ ಕೆ. ಇದನ್ನು ಡೆರೈವ್ ಮಾಡೋದು, ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಹಾಫ್ ಲೈಫ್ ಇಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್, ಅದು ಇಂಪಾರ್ಟೆಂಟ್. ಆಮೇಲೆ ಡಿಫೈನ್ ಕೇಳ್ಬೋದು, ಆ್ಯಕ್ಟಿವೇಷನ್ ಎನರ್ಜಿ, ಕೊಲ್ಯೂಷನ್ ಎನರ್ಜಿ. ಡಿಫೈನ್, ಇದು ಇಂಪಾರ್ಟೆಂಟ್. ಆ್ಯಕ್ಟಿವೇಷನ್ ಎನರ್ಜಿ, ಡಿಫೈನ್ ಆ್ಯಕ್ಟಿವೇಷನ್ ಎನರ್ಜಿ, ಇದನ್ನು ಕೇಳ್ಬೋದು. ಆರ್ ಎಲ್ಸ್ ಡಿಫೈನ್ ಕೊಲ್ಯೂಷನ್ ಫ್ರೀಕ್ವೆನ್ಸಿ, ಇದನ್ನು ಕೇಳ್ಬೋದು ಡೆಫಿನೇಷನಲ್ಲಿ. ಅದು ಬಿಟ್ಟರೆ ನಿಮಗೆ ಎಕ್ಸ್ಪ್ಲೈನ್ ದ ಎಫೆಕ್ಟ್ ಆಫ್ ಕ್ಯಾಟಲಿಸ್ಟ್, ಅದು 9th ಕ್ವಶನು. ಎಕ್ಸ್ಪ್ಲೈನ್
effect of catalyst on activation ಎನರ್ಜಿ ಮೇಲೆ ಕ್ಯಾಟಲಿಸ್ಟಿನ ಇದೇನು ವಿತ್ ಗ್ರಾಫ್ ಹೇಳ್ತಾರೆ. ವಿತ್ ಗ್ರಾಫ್ ಡ್ರಾ ಮಾಡಬೇಕು ಸ್ಟೂಡೆಂಟ್ಸ್. ಎಕ್ಸ್ಪ್ಲೈನ್ ದಿ ಎಫೆಕ್ಟ್ ಆಫ್ ಕ್ಯಾಟಲಿಸ್ಟ್, ಇದು ಇಂಪಾರ್ಟೆಂಟ್. ಎಕ್ಸ್ಪ್ಲೈನ್ ದಿ ಎಫೆಕ್ಟ್ ಆಫ್ ಕ್ಯಾಟಲಿಸ್ಟ್ ಆನ್ ಆಕ್ಟಿವೇಶನ್ ಎನರ್ಜಿ ವಿತ್ ಗ್ರಾಫ್, ಇದನ್ನು ಇದು ಮಾಡಬೇಕು. ಇದು ಯಾವ ಚಾಪ್ಟರಿಂದ ಸ್ಟೂಡೆಂಟ್ಸ್? ಇದಿಷ್ಟು ಆಯಿತು ಯಾವುದರಿಂದ? ಕೆಮಿಕಲ್ ಕೈನೆಟಿಕ್ಸಿಂದ, 4th ಚಾಪ್ಟರ್. ಓಕೆ, ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಎಣಿಸ್ಕೊತೇನೆ ಸ್ಟೂಡೆಂಟ್ಸ್. 5th ಚಾಪ್ಟರ್ ಬಂದುಬಿಟ್ಟು ಸರ್ಫೇಸ್ ಕೆಮಿಸ್ಟ್ರಿ. ಓಕೆ, 5ನೇ ಚಾಪ್ಟರು ಸರ್ಫೇಸ್ ಕೆಮಿಸ್ಟ್ರಿಯಿಂದ ಕೆಮಿಸ್ಟ್ರಿಯಿಂದ ಅಲ್ವಾ. 5th ಚಾಪ್ಟರ್ ಬಂದುಬಿಟ್ಟು ಸರ್ಫೇಸ್ ಕೆಮಿಸ್ಟ್ರಿಯಿಂದ. ಅದರಲ್ಲಿ ಡಿಫರೆನ್ಸ್ ಬಿಟ್ವೀನ್ ಫಿಸಿಕಲ್ ಅಡ್ಸಾರ್ಪ್ಷನ್, ಕೆಮಿಕಲ್ ಅಡ್ಸಾರ್ಪ್ಷನ್. ಏನು ಕ್ವಶನ್ ಕೇಳ್ತಾರೆ? ಡಿಫರೆನ್ಸ್ ಬಿಟ್ವೀನ್ ವಾಟ್ ಆರ್ ದ ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಅಡ್ಸಾರ್ಪ್ಷನ್. ಡಿಫರೆನ್ಸಸ್ ಬಿಟ್ವೀನ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಅಡ್ಸಾರ್ಪ್ಷನ್, ಇದನ್ನು ಕೇಳ್ತಾರೆ ಸ್ಟೂಡೆಂಟ್ಸ್. ಆಯಿತಾ, ಇದು ಇಂಪಾರ್ಟೆಂಟು. ರೈಟ್, ಅದು ಫ್ರೆಂಡ್ಲಿ ಅಡ್ಸಾರ್ಪ್ಷನ್ ರಿಯಾಕ್ಷನ್, ಅದು ಇಂಪಾರ್ಟೆಂಟು. ರೈಟ್, ಫ್ರೆಂಡ್ಲಿ ಅಡ್ಸಾರ್ಪ್ಷನ್ ರಿಯಾಕ್ಷನ್ ಇದನ್ನು ಕೇಳ್ಬೋದು. ರೈಟ್, ಫ್ರೆಂಡ್ಲಿ ಅಡ್ಸಾರ್ಪ್ಷನ್ ರಿಯಾಕ್ಷನ್. ಅದ್ರ ಫಾರ್ಮುಲಾ ಬರೀಬೇಕು ಸ್ಟೂಡೆಂಟ್ಸ್. x/m = k × p⁴ ಅಂತಿದೆಲ್ಲ ಟರ್ಮ್ಸನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಅದು ಕೇಳ್ಬೋದು. ವಾಟ್ ಈಸ್ ಹೋಮೋಜಿನಿಯಸ್ ಕ್ಯಾಟಲಿಸಿಸ್? ಗಿವ್ ಎಕ್ಸಾಂಪಲ್. ವಾಟ್ ಈಸ್ ಹೆಟಿರೋಜಿನಿಯಸ್ ಕ್ಯಾಟಲಿಸಿಸ್? ಗಿವ್ ಎಕ್ಸಾಂಪಲ್. ಅಥವಾ ಡೈರೆಕ್ಟ್ ಡಿಫರೆನ್ಸ್ ಕೇಳ್ಬೋದು. ಡಿಫರೆನ್ಸಸ್ ಬಿಟ್ವೀನ್ ಹೋಮೋಜಿನಿಯಸ್ ಆ್ಯಂಡ್ ಹೆಟಿರೋಜಿನಿಯಸ್ ವಿತ್ ಎಕ್ಸಾಂಪಲ್. ಹೋಮೋಜಿನಿಯಸ್ ಆ್ಯಂಡ್ ಹೆಟಿರೋಜಿನಿಯಸ್ ಇದು ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಡಿಫರೆನ್ಸು ಕೇಳ್ಬೋದು. ಹೋಮೋಜಿನಿಯಸ್ ಆ್ಯಂಡ್ ಹೆಟಿರೋಜಿನಿಯಸ್ ವಿತ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ವಿತ್ ಎಕ್ಸಾಂಪಲ್. ಹೋಮೋಜಿನಿಯಸ್ ಕ್ಯಾಟಲಿಸಿಸ್, ವಾಟ್ ಈಸ್ ಹೆಟೆರೋಜಿನಿಯಸ್ ಕ್ಯಾಟಲಿಸಿಸ್ ವಿತ್ ಎಕ್ಸಾಂಪಲ್. ಕ್ಯಾಟಲಿಸಿಸ್ ಇದು ಓಕೆ ವಿತ್ ಎಕ್ಸಾಂಪಲ್. ಹೋಮೋಜಿನಿಯಸ್ ಕ್ಯಾಟಲಿಸಿಸ್, ಹೆಟೆರೋಜಿನಿಯಸ್ ಕ್ಯಾಟಲಿಸಿಸ್ ಅದ್ರ ಬಗ್ಗೆ ಕೇಳೋದು. ವಾಟ್ ಈಸ್ ಲಿಯೋಫೋಬಿಕ್ ಕೊಲೈಡ್, ಲಿಯೋಫಿಲಿಕ್ ಕೊಲೈಡ್? ಗಿವ್ ಎಕ್ಸಾಂಪಲ್. ಅಥವಾ ಡಿಫರೆನ್ಸು ಕೇಳ್ಬೋದು. ಡಿಫರೆನ್ಸ್ ಕೇಳಿದ್ರು ಅದನ್ನೇ ಬರಿಬೋದು, ಇದು ಕೇಳಿದ್ರು ಅದನ್ನೇ ಬರ್ಬೋದು. ಲಿಯೋಫಿಲಿಕ್ ಆ್ಯಂಡ್ ಲಿಯೋಫೋಬಿಕ್ ಸ್ಟೂಡೆಂಟ್ಸ್. ಲಿಯೋಫಿಲಿಕ್ ಕೊಲೈಡ್ಸ್ ಬಗ್ಗೆ ಮಾತಾಡ್ತಾ ಇರೋದು. ಲಿಯೋಫಿಲಿಕ್ ಕೊಲೈಡ್ಸ್ ಆ್ಯಂಡ್ ಲಿಯೋಫೋಬಿಕ್ ಕೊಲೈಡ್ಸ್ ವಿತ್ ದ ಎಕ್ಸಾಂಪಲ್ ಸ್ಟೂಡೆಂಟ್ಸ್. ಲಿಯೋಫಿಲಿಕ್ ಆ್ಯಂಡ್ ಲಿಯೋಫೋಬಿಕ್ ಕೊಲೈಡ್ಸ್ ವಿತ್ ದ ಎಕ್ಸಾಂಪಲ್. ಅಂದರೆ ಅದರಲ್ಲಿ ನಿಮಗೆ ಇದಿದೆಯಲ್ಲ, ಅಫಿನಿಟಿ ಬಗ್ಗೆ ಎಲ್ಲ ಮಾತಾಡಬೇಕು. ಅದರಲ್ಲಿ ಎರಡರಲ್ಲಿ ಲಿಯೋಫಿಲಿಕ್ ಮತ್ತು ಲಿಯೋಫೋಬಿಕಲ್ಲಿ ರಿವರ್ಸಿಬಲ್ಲ, ಇರ್ರಿವರ್ಸಿಬಲ್ಲ ಅದನ್ನು ಹೇಳಬೇಕು. ಸ್ಟೇಬಲ್ಲ, ವಿಚ್ ಇಸ್ ಮೋರ್ ಸ್ಟೇಬಲ್, ವಿಚ್ ಇಸ್ ಲೆಸ್ ಸ್ಟೇಬಲ್. ಲಿಯೋಫಿಲಿಕ್ ಆ್ಯಂಡ್ ಲಿಯೋಫೋಬಿಕ್ ವಿತ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ರೈಟ್ ನೋಟ್ ಆನ್ ಮಲ್ಟಿ ಮಾಲಿಕ್ಯುಲರ್ ಕೊಲೈಡ್ ವಿತ್ ಎನ್ ಎಕ್ಸಾಂಪಲ್ ಅಥವಾ ಮ್ಯಾಕ್ರೋ ಮಾಲಿಕ್ಯುಲರ್ ಕೊಲೈಡ್ ವಿತ್ ಎನ್ ಎಕ್ಸಾಂಪಲ್. ಮಲ್ಟಿ ಮಾಲಿಕ್ಯುಲರ್ ಒಂದು, ಮಲ್ಟಿ ಮಾಲಿಕ್ಯುಲರ್ ಕೊಲೈಡ್ ಆ್ಯಂಡ್ ಮ್ಯಾಕ್ರೋ ಮಾಲಿಕ್ಯುಲರ್. ಮ್ಯಾಕ್ರೋ ಅಂದರೆ ಮ್ಯಾಕ್ರೋ ಮಾಲಿಕ್ಯುಲರ್, ಮೈಕ್ರೋ ಅಲ್ಲ ಮ್ಯಾಕ್ರೋ ಮಾಲಿಕ್ಯುಲರ್ ಕೊಲೈಡ್ ವಿತ್ ದ ಎಕ್ಸಾಂಪಲ್ ಸ್ಟೂಡೆಂಟ್ಸ್. ಪ್ರತಿಯೊಂದಕ್ಕೂ ವಿತ್ ದ ಎಕ್ಸಾಂಪಲ್. ಇಲ್ಲಿ ನೋಡಿ, ಹೋಮೋಜಿನಿಯಸ್, ಹೆಟೆರೋಜಿನಿಯಸ್ ವಿತ್ ದ ಎಕ್ಸಾಂಪಲ್. ಲಿಯೋಫಿಲಿಕ್ ಕೊಲೈಡ್ಸ್, ಲಿಯೋಫೋಬಿಕ್ ಕೊಲೈಡ್ಸ್ ವಿತ್ ದ ಎಕ್ಸಾಂಪಲ್. ಮಲ್ಟಿಮೊಲಿಕ್ಯುಲರ್ ಕೊಲೈಡ್ಸ್, ಮ್ಯಾಕ್ರೋಮೊಲಿಕ್ಯುಲರ್ ಕೊಲೈಡ್ಸ್ ವಿತ್ ದ ಎಕ್ಸಾಂಪಲ್. ಇದು ಇಂಪಾರ್ಟೆಂಟ್ ಆಯಿತಾ. ಮತ್ತು ರೈಟ್ ನೋಟ್ ಆನ್ ಅಸೋಸಿಯೇಟೆಡ್ ಕೊಲೈಡ್ಸ್. ರೈಟ್ ನೋಟ್ ಆನ್ ಅಸೋಸಿಯೇಟೆಡ್ ಕೊಲೈಡ್ಸ್ ಅಂತ ಕೇಳ್ತಾರೆ. ರೈಟ್ ಅ ನೋಟ್ ಆನ್ ಅಸೋಸಿಯೇಟೆಡ್ ಕೊಲೈಡ್ಸ್ ವಿತ್ ದ ಎಕ್ಸಾಂಪಲ್. ಅಸೋಸಿಯೇಟೆಡ್ ಕೊಲೈಡ್ಸ್ ವಿತ್ ಎಕ್ಸಾಂಪಲ್, ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಆಯಿತಾ. ಇದು ಬಿಟ್ಟರೆ ರೈಟ್ ದ ಇಕ್ವೇಷನ್ ಫಾರ್ ದ ಪ್ರಿಪರೇಷನ್ ಆಫ್ ಸಲ್ಫರ್ ಸೊಲ್ಯೂಷನ್ ಆ್ಯಂಡ್ ಫೆರಿಕ್ ಹೈಡ್ರಾಕ್ಸೈಡ್ ಸೊಲ್ಯೂಷನ್. ಪ್ರಿಪರೇಷನ್ ಆಫ್ sulfur and ferric hydroxide solution. Okay, preparation of sulfur and ferric hydroxide solution. ಅದು ಬಿಟ್ಟರೆ ಡಿಫೈನ್ ದ ಫಾಲೋವಿಂಗ್ ಟರ್ಮ್ಸ್ ಅಂತ ಕೇಳ್ಬೋದು ಸ್ಟೂಡೆಂಟ್ಸ್ ಅಷ್ಟೇ. ಡೆಫಿನೇಷನಲ್ಲಿ ಡಿಫೈನ್ ದ ಫಾಲೋವಿಂಗ್ ಟರ್ಮ್ಸ್ ಅಂತ ಕೇಳ್ಬೋದು. ಡಿಫೈನಲ್ಲಿ ಯಾವುದೆಲ್ಲ ಕೇಳ್ಬೋದು? ಟಿಂಡಾಲ್ ಎಫೆಕ್ಟ್, ಕೊಯ್ಗ್ಯುಲೇಷನ್ ಅಥವಾ ವಾಟ್ ಈಸ್ ಟಿಂಡಾಲ್ ಎಫೆಕ್ಟ್. ನಾನು ಜಸ್ಟ್ ಡೆಫಿನೇಷನ್ಲೇ ಇದು ಮಾಡ್ತಾ ಇದ್ದೇನೆ. ಟಿಂಡಾಲ್ ಎಫೆಕ್ಟ್ ಕೇಳ್ಬೋದು, ಅಥವಾ ವಾಟ್ ಈಸ್ ಪೆಪ್ಟೈಸೇಷನ್ ಕೇಳ್ಬೋದು, ಆರ್ ಕೊಯ್ಗ್ಯುಲೇಷನ್ ಕೇಳ್ಬೋದು, ಕೊಯ್ಗ್ಯುಲೇಷನ್ನು. ಅಥವಾ ಮತ್ಯಾವುದು ಬ್ರೌನಿಯನ್ ಮೂಮೆಂಟ್ ಅಂದರೆ ಏನಂತ ಕೇಳ್ಬೋದು.
ಡಿಫೈನ್ ಬ್ರೌನಿಯನ್ ಮೂಮೆಂಟ್ ವಿತ್ ಎಕ್ಸಾಂಪಲ್, ಅಥವಾ ವಾಟ್ ಕಾಸಸ್ ಬ್ರೌನಿಯನ್ ಮೂಮೆಂಟ್. ಡಿಫೈನ್ ಅಂದರೆ ಇದೇ ಥರ, ವಾಟ್ ಈಸ್ ಬ್ರೌನಿಯನ್ ಮೂಮೆಂಟ್, ವಾಟ್ ಈಸ್ ದ ಕಾಸ್ ಫಾರ್ ಬ್ರೌನಿಯನ್ ಮೂಮೆಂಟ್, ಅದನ್ನು ಕೇಳ್ಬೋದು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ಸೈಮ್ ಕ್ಯಾಟಲಿಸ್ಟ್, ಕ್ಯಾರೆಕ್ಟರಿಸ್ಟಿಕ್ ಆಫ್ enzyme catalysis, characteristics of enzyme catalysis. ಇದು ಸರ್ಫೇಸ್ ಕೆಮಿಸ್ಟ್ರಿಯಿಂದ ಸ್ಟೂಡೆಂಟ್ಸ್. ಓಕೆ, ಸರ್ಫೇಸ್ ಕೆಮಿಸ್ಟ್ರಿಯಿಂದ ಇದಿಷ್ಟು ಕೇಳ್ತಾರೆ, ಇದಿಷ್ಟು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇದನ್ನೆಲ್ಲ ನೋಡ್ಕೊಳ್ಳಿ. ಓಕೆ, ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಬರುತ್ತೆ ಅದೆಲ್ಲದನ್ನು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಿಮಗೆ ಪಿ ಬ್ಲಾಕ್ ಎಲಿಮೆಂಟ್ಸ್ಗಳು ಬರುತ್ತೆ. ಪಿ ಬ್ಲಾಕ್ ಎಲಿಮೆಂಟ್ಸು, ಆಮೇಲೆ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ಗಳು ಬರುತ್ತೆ. ಓಕೆ, ಒಂದು ಐಡಿಯಾ ಮಾಡೋ, ಇನ್ನು ಒಂದು ಚಾಪ್ಟರ್ದು ಹೇಳ್ತೇನೆ. 5 ಚಾಪ್ಟರ್ಸ್ ಆಯಿತಾ? ಇಲ್ಲ, ಸಾಕು, ಇಲ್ಲಿಗೆ ಸಾಕು. ಈ 5 ಚಾಪ್ಟರ್ಸಲ್ಲಿ ಇದಿಷ್ಟು ಗೊತ್ತಾಗಿದೆ ಅಂದ್ಕೊಳ್ತೇನೆ. ಇದೆಲ್ಲ ವೀಡಿಯೋ ಆದಮೇಲೆ ಯಾರಿಗೆಲ್ಲ PDF ಬೇಕು, ವಿತ್ ಸೊಲ್ಯೂಷನ್ ಇದೆ, PDF ಬೇಕು, ಅದನ್ನು ನನ್ನ ಹತ್ರ ಕೇಳಿ, ನಾನು ಖಂಡಿತ ಕಳಿಸ್ತೇನೆ. ಟೆಕ್ಸ್ಟ್ ಮಾಡಿ PDF ಕಳಿಸ್ತೇನೆ. ಓಕೆ, ದಯವಿಟ್ಟು ಇದನ್ನು ಫಸ್ಟ್ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಫಸ್ಟ್ ನನ್ನ ಪ್ಲೇ ಲಿಸ್ಟಲ್ಲಿರುವಂಥ ಎಲ್ಲ ವೀಡಿಯೋಸ್ ನೋಡ್ಕೊಳ್ಳಿ. ನಾನು 2 ಮಾರ್ಕ್ಸ್ 3 ಮಾರ್ಕ್ಸ್ ನ್ಯೂಮರಿಕಲ್ಸ್ ಯಾವುದು, 5 ಮಾರ್ಕ್ಸ್ ಯಾವುದರಲ್ಲಿ ಬರುತ್ತೆ, ಯಾವ ಚಾಪ್ಟರಿಂದ ಬರುತ್ತೆ ಅಂತ ಆಲ್ರೆಡಿ ಪ್ಲೇ ಲಿಸ್ಟ್ ಮಾಡಿದ್ದೇನೆ ಕೆಮಿಸ್ಟ್ರಿಯಲ್ಲಿ, ಅದನ್ನು ನೋಡ್ಕೊಳ್ಳಿ. ಪ್ಲಸ್ ಇದನ್ನು ನೋಡಿ, ಅದರಲ್ಲಿ ನಿಮ್ಗೆ ಕೆಲವೊಂದು ಮಿಸ್ ಆಗಿದೆ, ಇದರಲ್ಲಿ ಎಕ್ಸ್ಟ್ರಾ ಇದೆ, ಇದನ್ನು ನೋಡ್ಕೊಳ್ಳಿ. ಈ PDF ಓದ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲದು ನಿಮಗೆ 2, 3, 5 ಮಾರ್ಕ್ಸಲ್ಲಿ ಇದರಲ್ಲಿ ಬರುತ್ತೆ. ಓಕೆ, ಇಂಪಾರ್ಟೆಂಟ್. ಮತ್ತು ಅದರಲ್ಲಿ ನಾನು ನಿಮಗೆ ನ್ಯೂಮರಿಕಲ್ಸ್ ಯಾವುದರಿಂದ ಬರುತ್ತೆ ಅಂತ ಹೇಳಿದ್ದೇನೆ, ಆಯಿತಾ. ಮತ್ತು ಆದಷ್ಟು MCQ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂತಿದ್ದವರು ದಯವಿಟ್ಟು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಜಾಸ್ತಿ ಟೈಮ್ ಕೊಡಿ. ಎಷ್ಟಾಗುತ್ತೆ ಅಷ್ಟು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಮಾಡಿ, ಆದಷ್ಟು ಅರ್ಥ ಮಾಡ್ಕೊಂಡು ಮಾಡಲಿಕ್ಕೆ ಟ್ರೈ ಮಾಡಿ, ಆಯಿತಾ. ಓಕೆ, ಸೆಕೆಂಡ್ ಪಾರ್ಟಲ್ಲಿ ಮತ್ತೆ ಬರ್ತೇನೆ ಸ್ಟೂಡೆಂಟ್ಸ್. ನಾನು ಇದನ್ನು ಇನ್ ಕೇಸ್ ಸೆಕೆಂಡ್ ಪಾರ್ಟಲ್ಲೇ ಕಂಪ್ಲೀಟ್ ಆದರೆ ಆಯ್ತಲ್ಲ, ಆಗದೆ ಇದ್ದರೆ ಥರ್ಡ್ ಪಾರ್ಟ್ ಮಾಡಲಿಕ್ಕೂ ಟ್ರೈ ಮಾಡ್ತೇನೆ. ಯಾಕಂದರೆ ನನಗೆ ತುಂಬ ಲೆಂದಿ ಬೇಡ, ಅಂದರೆ ಹಾಫ್ ಆನ್ ಅವರ್ಗಿಂತ ಜಾಸ್ತಿ ಬೇಡ ಅಂತ ನಾನು ಸುಮ್ಮನೆ ಇದ್ದೇನೆ. ಸೊ ಹಾಫ್ ಆನ್ ಅವರ್ಗಿಂತ ಜಾಸ್ತಿ 12 ಚಾಪ್ಟರ್ಸ್ ಇದೆಯಲ್ಲ, ನೆಕ್ಸ್ಟ್ ಇದರಲ್ಲಿ ಇನ್ ಕೇಸ್ 4 ಚಾಪ್ಟರ್ ಮಾಡ್ತೇನೆ, ಅವಾಗ 9 ಆಗುತ್ತಲ್ಲ, ನೆಕ್ಸ್ಟ್ ಇದರಲ್ಲಿ 3 ಮಾಡ್ತೇನೆ. ಟೋಟಲ್ 3 ಗ್ರೂಪಾಗಿ ನಾನು ಡಿವೈಡ್ ಮಾಡ್ತೇನೆ ಸ್ಟೂಡೆಂಟ್ಸ್, ಇದನ್ನು 3 ಪಾರ್ಟಾಗಿ. ಓಕೆ, ಸೊ ಇದಿಷ್ಟನ್ನು ಓದ್ಕೊಳ್ಳಿ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್. ಆದಷ್ಟು ಕೆಮಿಸ್ಟ್ರಿಯಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಲಿ ಟ್ರೈ ಮಾಡಿ ಎನಿವೇ. ಯಾಕಂದರೆ ಹೆಚ್ಚಿನವ್ರದ್ದು ಫಿಸಿಕ್ಸಲ್ಲಿ ಮಾರ್ಕ್ಸ್ ಹೋಗಿದೆ, 1, 2, 3, 4, 5 ಎಲ್ಲ ಹೋಗಿದೆ, ಕೆಲವರು 10ವರೆಗೂ ಹೋಗಿದೆ ಆಯಿತಾ, ಯಾವುದು MCQ ಮತ್ತು ಇದರಲ್ಲಿ. ಸೊ ಅದಕ್ಕೋಸ್ಕರ ಟೆನ್ಷನ್ ತಗೊಬೇಡಿ, ಎಲ್ಲರಿಗೂ ಕಷ್ಟ ಆಗಿದೆ. ಬಟ್ ಇದರಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಲಿ ಟ್ರೈ ಮಾಡಿ, ಆಯಿತಾ. ಆದಷ್ಟು ಫಸ್ಟ್ 2, 3 ಈಸಿ ಚಾಪ್ಟರ್ ಇದು ಈಸಿ ಪಾರ್ಟನ್ನು ಫಸ್ಟ್ ಮಾಡ್ಕೊಳ್ಳಿ, ಆಮೇಲೆ MCQಗೆ ಎಕ್ಸ್ಕ್ಲೂಸಿವ್ ಆಗಿ ಟೈಮ್ ಕೊಡಿ. ಓಕೆ, ಈ ಒಂದು ವೀಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು ಸ್ಟೂಡೆಂಟ್ಸ್. ಅದೇ ರೀತಿ ಯಾರಿಗಾದರೂ ಕ್ರ್ಯಾಶ್ ಕೋರ್ಸಿಗೆ ಸೇರಬೇಕಂತಿದೆ ದಯವಿಟ್ಟು ಈ ನಂಬರಿಗೆ ಮೆಸೇಜ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೇನೆ, ಮತ್ತು ಲಿಂಕ್ ಕಳಿಸ್ತೇನೆ, ಅದನ್ನು ಫಿಲ್ ಮಾಡಿ. ಕ್ರ್ಯಾಶ್ ಕೋರ್ಸಲ್ಲೂ ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ರಿಪೀಟೆಡನ್ನು ನೋಡಿ ನಾವು ಮಾಡ್ತೇವೆ, ಸುಮ್ಮನೆ ರ್ಯಾಂಡಮ್ ಆಗಿ ಮಾಡೋದಿಲ್ಲ. ಯಾವುದು 15 ಇಯರ್ಸ್ ಕ್ವಶನ್ ಪೇಪರ್ನ ನೋಡಿಕೊಂಡು ನಾವು ಅದರಿಂದ ಏನು ರಿಪೀಟ್ ಆಗಿದೆ ಆ ಥೀಮನ್ನು ನೋಡಿಕೊಂಡು ನಾವು ತುಂಬ ಡೀಪ್ ಆಗಿ ಮಾಡ್ತೇವೆ. ಖಂಡಿತ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಈ 1 ಮಂತ್ ಅನ್ನೋದು ನೀವು 2 ಇಯರ್ಸಲ್ಲಿ ಏನು ಮಾಡಿದ್ದೀರಾ ಅದೆಲ್ಲದನ್ನು ನಾವು ಈ 1 ಮಂತಲ್ಲಿ ವಿತ್ ಎಕ್ಸ್ಟ್ರಾ ಇದರಲ್ಲಿ ನಾವು ಮಾಡಿಕೊಡ್ತೇವೆ. ಓಕೆ, ಯಾರಿಗಾದರೂ ಜಾಯ್ನ್ ಆಗಬೇಕಿದ್ದರೂ ಖಂಡಿತ ಮೆಸೇಜ್ ಹಾಕಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಧನ್ಯವಾದಗಳು. ಶುಭ ದಿನ ಸ್ಟೂಡೆಂಟ್ಸ್.